ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಸ್ತೋತ್ರ ಪಠಣಗಳಲ್ಲಿ ಹನುಮಾನ್ ಚಾಲೀಸ ಹೆಚ್ಚು ಪರಿಣಾಮಕಾರಿಯಾಗಿರುವುದಾಗಿದೆ. ಹನುಮಾನ್ ಚಾಲೀಸವನ್ನು ನಾವು ದಿನಕ್ಕೆ ಎಷ್ಟು ಬಾರಿ ಪಠಿಸಬೇಕು ಗೊತ್ತೇ? ಹನುಮಾನ್ ಚಾಲೀಸ ಪಠಿಸುವ ವಿಧಾನ ಮತ್ತು ನಿಯಮಗಳಾವು ನೋಡಿ. ವಾರದ ಮಂಗಳವಾರದಂದು ಮತ್ತು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಲು ವಿಶೇಷವಾದ ದಿನವಾಗಿದೆ. ಈ ದಿನಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರ ಜೊತೆಗೆ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಹನುಮಾನ್ ಚಾಲೀಸವನ್ನು ಪಠಿಸಲಾಗುತ್ತದೆ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ವ್ಯಕ್ತಿಯು ತನ್ನೆಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಹನುಮಾನ್ ಚಾಲೀಸ ಪಠಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳು ದೂರವಾಗುವುದು ಮಾತ್ರವಲ್ಲ, ಆತನ ಆತ್ಮಸ್ಥೈರ್ಯವು ಹೆಚ್ಚಾಗುತ್ತದೆ ಎನ್ನುವ ಪೌರಾಣಿಕ ನಂಬಿಕೆ ಇದೆ. ಹನುಮಾನ್ ಚಾಲೀಸವನ್ನು ನಾವು ಎಷ್ಟು ಬಾರಿ ಪಠಿಸಬೇಕು ಗೊತ್ತೇ? ಹನುಮಾನ್ ಚಾಲೀಸಕ್ಕೆ ಸಂಬಂಧಿಸಿದ ಈ ವಿಚಾರಗಳನ್ನು ತಿಳಿಯೋಣ ಬನ್ನಿ. ಹನುಮಾನ್ ಚಾಲೀಸವನ್ನು ದಿನಕ್ಕೆ ಎಷ್ಟು ಬಾರಿ ಪಠಿಸಬೇಕು? ಹನುಮಾನ್ ಚಾಲೀಸವನ್ನು ಯಾವಾಗ ಬೇಕಾದರೂ ಪಠಿಸಬಹುದು. ಆದರೆ ಮಂಗಳವಾರ ಮತ್ತು ಶನಿವಾರದಂದು 7 ಬಾರಿ ಪಠಿಸುವುದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆ ಇದೆ. ಹೀಗೆ ಮಾಡೋದರಿಂದ ಹನುಮಂತನ ಆಶೀರ್ವಾದ ಸಿಗುತ್ತದೆ. ಬೆಳಗ್ಗೆ ಅಥವಾ ಸಂಜೆ ಸಮಯವು ಹನುಮಾನ್ ಚಾಲೀಸವನ್ನು ಪಠಿಸುವುದಕ್ಕೆ ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಹನುಮಾನ್ ಚಾಲೀಸವನ್ನು ಪಠಿಸಲು ಯಾವುದೇ ವಿಶೇಷ ಆಚರಣೆಯ ಅಗತ್ಯವಿಲ್ಲ. ನೀವು ಯಾವುದೇ ಏಕಾಂತ ಸ್ಥಳದಲ್ಲಿ ಆರಾಮವಾಗಿ ಕುಳಿತು ನಿಮ್ಮ ಮನಸ್ಸಿನಲ್ಲಿ ಹನುಮಾನ್ ಚಾಲೀಸವನ್ನು ಪಠಿಸಬಹುದು. ಪ್ರತಿದಿನವೂ ಹನುಮಾನ್ ಚಾಲೀಸ ಪಠಿಸಬಹುದೇ? ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಸ್ಮರಿಸಲು ಯಾವುದೇ ವಿಶೇಷವಾದ ದಿನದ ಅಗತ್ಯವಿಲ್ಲ. ಹನುಮಾನ್ ಭಕ್ತರು ಅವನನ್ನು ಯಾವಾಗ ಬೇಕಾದರೂ ಸ್ತುತಿಸಬಹುದು. ಇದರ ಹಿಂದಿನ ಕಾರಣವೇನೆಂದರೆ ಹನುಮಂತನು ಕಲಿಯುಗದಲ್ಲೂ ವಾಸಿಸುತ್ತಿರುವ ಅಮರನಾದವನು. ಆದ್ದರಿಂದ ಹನುಮಂತನನ್ನು ಪ್ರತಿದಿನ ಸ್ತುತಿಸುವುದು ಬಹಳ ಮುಖ್ಯ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ತೊಂದರೆಗಳು ದೂರಾಗುವುದಲ್ಲದೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ಕಾರಣಕ್ಕಾಗಿ ಹನುಮಂತನನ್ನು ನೀವು ಪ್ರತಿದಿನ ಸ್ತುತಿಸಬಹುದು. ಹನುಮಂತನಿಗೆ ಪುನರ್ಜನ್ಮ. ಹನುಮಾನ್ ಚಾಲೀಸವನ್ನು ಹೆಚ್ಚಾಗಿ ಮಂಗಳವಾರ ಪಠಿಸಲಾಗುತ್ತದೆ. ಏಕೆಂದರೆ ಅಂಜನಿ ಪುತ್ರನು ಚಿಕ್ಕ ಮಗುವಿದ್ದಾಗ ಸೂರ್ಯನನ್ನ ಚೆಂಡು ಎಂದು ತಪ್ಪಾಗಿ ಭಾವಿಸಿ ನುಂಗಲು ಮುಂದಾಗುತ್ತಾನೆ. ಯಾರೇ ಆತನನ್ನು ತಡೆದರೂ ಅವನು ಕೇಳುವುದಿಲ್ಲ. ಆಗ ಇಂದ್ರದೇವನು ತನ್ನ ಗದೆಯಿಂದ ಆಂಜನೇಯನ ಕೆನ್ನೆಗೆ ಹೊಡೆಯುತ್ತಾನೆ. ಇದಾದ ನಂತರ ಕೋಪಗೊಂಡ ಆಂಜನೇಯ ಸ್ವಾಮಿಯ ತಂದೆ ಪವನ ಅಂದರೆ ಗಾಳಿಯ ದೇವರು ಇಡೀ ಸೃಷ್ಟಿಯ ಗಾಳಿಯನ್ನು ನಿಲ್ಲಿಸಿದನು. ಇದರಿಂದಾಗಿ ಎಲ್ಲ ಜೀವಿಗಳು ಸಾಯಲು ಪ್ರಾರಂಭಿಸಿದವು. ಇದರ ನಂತರ ಇಂದ್ರದೇವನು ಪವನದೇವನಿಂದ ಕ್ಷಮೆಯನ್ನು ಕೇಳಿ ಆಂಜನೇಯನಿಗೆ ಪುನರ್ಜೀವನ ನೀಡಿ ಹನುಮಂತ ಎಂದು ಮರುನಾಮಕರಣ ಮಾಡಿದನು. ಮಂಗಳವಾರ ಹನುಮಾನ್ ಚಾಲೀಸವನ್ನೇಕೆ ಪಠಿಸಬೇಕು? ಹನುಮಂತನಿಗೆ ಮತ್ತೆ ಜೀವ ಸಿಕ್ಕಾಗ ಎಲ್ಲ ದೇವರುಗಳು ಹನುಮಂತನಿಗೆ ಒಂದೊಂದು ವರವನ್ನು ಕೊಟ್ಟರು. ಯಾರು ಹನುಮಂತನನ್ನು ಸ್ತುತಿಸುತ್ತಾರೋ ಅವರು ಮಂಗಳ ಗ್ರಹದ ದುಷ್ಪರಿಣಾಮಗಳಿಂದ ಮುಕ್ತಿ ಹೊಂದುತ್ತಾರೆ ಎಂದು ಮಂಗಳದೇವನು ಅನುಗ್ರಹವನ್ನು ನೀಡಿದನು. ಈ ಕಾರಣಕ್ಕಾಗಿ ಮಂಗಳವಾರ ಹನುಮಾನ್ ಚಾಲೀಸ ಪಠಣಕ್ಕೆ ವಿಶೇಷ ಮಹತ್ವವಿದೆ. ಹನುಮಾನ್ ಚಾಲೀಸ ಪಠಿಸುವುದರ ಪ್ರಯೋಜನಗಳು ಏನು? ಹನುಮಾನ್ ಚಾಲೀಸ ಪಠಿಸುವುದರಿಂದ ಮನೋಬಲ ಹೆಚ್ಚುತ್ತದೆ. ಸಮಸ್ಯೆಗಳೊಂದಿಗೆ ಹೋರಾಡುವ ವ್ಯಕ್ತಿಯು ಹನುಮಾನ್ ಚಾಲೀಸವನ್ನು ನಿಯಮಿತವಾಗಿ ಪಠಿಸಿದರೆ ಸವಾಲುಗಳನ್ನು ಎದುರಿಸುವ ಅದ್ಭುತ ಶಕ್ತಿಯನ್ನು ಪಡೆಯುತ್ತಾನೆ. ಅಲ್ಲದೆ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುವುದು ಮತ್ತು ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುವುದು. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುವುದು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ.